ನಮಸ್ಕಾರ ದೇವರು. ಬೆಳಗ್ಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು 2 ಫೋಸ್ ಕೊಟ್ಕೊಂಡು ಸೀದಾ ಗ್ಯಾರೇಜ್ ಹತ್ರ ಹೊರಟೆ. ನಾನು ಗ್ಯಾರೇಜ್ ಹತ್ರ ಹೋಗೋಷ್ಟೊಳಗೆ ನಮ್ಮ ಹುಡುಗ ಆಯಾ ಬೂಸ್ ಹಾಕೊಂಡು ಆಲ್ರೆಡಿ ರೆಡಿ ಮಾಡ್ತಾ ಇದ್ದ. ಆಯ್ತು, ಆಮೇಲೆ ಅವನ ಜೊತೆ ನಮ್ಮ ಅಣ್ಣನೂ ಜಾಯ್ನ್ ಆಗಿ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಇದನ್ನ ನೋಡಿ ನಮ್ಮ ಅಣ್ಣ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಗ್ಯಾಪಲ್ಲಿ ಕಸ್ಟಮರ್ ಒಬ್ರು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಫೋನ್ ಮಾಡಿದ್ರು. ಸೊ ಇಬ್ರು ಗಾಡಿ ಎತ್ಕೊಂಬರಕ್ಕೆ ಅಂತ ಕಸ್ಟಮರ್ ಮನೆ ಹತ್ರ ಹೋದ್ವಿ. ಸಾರಿ ಕಸ್ಟಮರ್ ಮನೆಯಲ್ಲ, ಕಸ್ಟಮರ್ ಅಂಗಡಿ ಹತ್ರ ಹೋದ್ವಿ. ಕಸ್ಟಮರ್ ಹತ್ರ ಎಲ್ಲ ಮಾತಾಡ್ಕೊಂಡು ಗಾಡಿ ಎತ್ಕೊಂಡು ಹಂಗೆ ಒಂದು ಐಟಮ್ ತರಬೇಕಾಗಿತ್ತು. ಹಂಗೆ ಆಟೋಮೊಬೈಲ್ಸ್ ಕಡೆ ಹೊಟ್ವಿ. ಆಟೋಮೊಬೈಲ್ಸ್ ಅಲ್ಲಿ ನಾನು ವಿಡಿಯೋ ಮಾಡೋದು ನೋಡಿ ಅವರು ವಿಚಿತ್ರವಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಟೋಮೊಬೈಲ್ ಅಲ್ಲಿ ಬೇಕಾಗಿರೋ ಐಟಮ್ ನಲ್ಲಿ ಎತ್ತಾಕೊಂಡು ಸೀದಾ ಗ್ಯಾರೇಜ್ ಹತ್ರ ಹೊಟ್ವಿ. ಗ್ಯಾರೇಜ್ಗೆ ಹೋಗ್ಬೇಕಾದ್ರೆ ಟಿಟಿ ಒಂದು ಬಾಡಿಗೆ ಇದೆ ಅಂತ ಫೋನ್ ಬಂತು. ಅದಕ್ಕೆ ನಮ್ಮ ಅಣ್ಣನ ಎತ್ತಾಕೊಂಡು ಹೋಗಿ ಸೀದಾ ಟಿಟಿ ಹತ್ರ ಬಿಟ್ಟು ಅವನು ಒಂದು ರೌಂಡ್ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಬಾಡಿಗೆ ಹೊರಟ. ಆಮೇಲೆ ಗೈಸ್, ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ನಮಗೆ ವ್ಯೂಸ್ ಹೊಡ್ತಾ ಇದೆ, ಫಾಲೋವರ್ಸ್ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡೋದನ್ನ ನೋಡಿದ್ದೀನಿ. ನಾನು ಆ ಥರ ಕೇಳಲ್ಲ. ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ನೀವೇ ಫಾಲೋ ಮಾಡ್ಕೊಂತೀರ ಅಂತ ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಯ್ತು, ಆಮೇಲೆ ನಮ್ಮಣ್ಣ ಬಾಡಿಗೆ ಹೋದ್ಮೇಲೆ ನಂಗೆ ಇನ್ನೇನು ಕೆಲಸ ಅಂದ್ಬಿಟ್ಟು ನಾನು ಅಲ್ಲಿಂದ ಮನೆ ಕಡೆ ಹೊರಟೆ. ನಾನು ಮನೆ ಕಡೆ ಹೋಗ್ಬೇಕಾದ್ರೆ ನಮ್ಮ ಬೇರೆ ರೋಡ್ಗಳ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನನಗೆ ಬರೋ ಡೌಟ್ ಒಂದೇ, ನಾನು ನಿಜವಾಗ್ಲೂ ಭೂಮಿ ಮೇಲೆ ಹೋಗ್ತಾ ಇದ್ದೀನಿ ಇಲ್ಲ ಬೇರೆ ಯಾವ್ದಾರ ಗ್ರಹದಲ್ಲಿ ಹೋಗ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ನಮ್ಮ ಬೇರೆ ರೋಡ್ಗಳು ಅಷ್ಟು ಖರಾಬಾಗಿ ಹರಿದು ಕಿತ್ತು ಊರ್ ಬಾಗ್ಲಾಗಿ ಹೋಗಿದೆ. ನಮ್ಮ ಬೇರೆ ರೋಡ್ಗಳನ್ನ ಈ ರೇಂಜ್ ಇದೆ. ಹಂಗೆ ನಿಮ್ಮ ಬೇರೆ ರೋಡ್ಗಳು ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬಿಡಿ. ಹಂಗೆ ಲೈಟಾಗಿ ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಬೇಕರಿಗೆ ಹೋಗಿ ಏನಾರು ತಿನ್ಕೊಂಬರ ಅಂತ ಬೇಕರಿಗೆ ಹೋದೆ. ಅವನು ಮಿರರ್ ಹಾಕಿದ್ದ, ಮಿರರ್ ಮುಂದೆ 2 ಫೋಸ್ ಕೊಟ್ಕೊಂಡು ಹಂಗೆ ಬೇಕರಿ ಒಂದು ಲವಕ್ಕೆ ಆರ್ಡರ್ ಮಾಡ್ಕೊಂಡು ಅದನ್ನು ತಿನ್ಕೊಂಡು ಆಚೆ ಬಂದು ನೋಡಿದ್ರೆ ವೆದರ್ ಫುಲ್ ಸೈಕ್ ಆಗಿತ್ತು ಅನ್ಕೊಳ್ಳಿ. ಅದನ್ನ ಎಂಜಾಯ್ ಮಾಡ್ಕೊಂಡು ಹಂಗೆ ಮನೆ ಕಡೆ ಹೊರಟೆ. ಅಷ್ಟೇ ಇವತ್ತಿನ ಜೀವನ. ಅಷ್ಟೇ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.